ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀಧರ್ ಪಬ್ಲಿಕ್ ಸ್ಕೂಲ್. ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಸಿಂಧನೂರು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ. ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address, International Delhi Public School, Sangapur, Anegundi Road, Gangavati, District Koppal. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅದನ್ನು ಪ್ರಶ್ನಿಸಿದ್ದಕ್ಕೆ ಪೊಲೀಸರ ಮೇಲೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ NSUI ಹುನಗುಂದ ಮತಕ್ಷೇತ್ರದ ವತಿಯಿಂದ ಬಸವೇಶ್ವರ ವೃತ್ತ ಇಳಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಪರೀಕ್ಷೆ ಲೀಕ್ ಆಗಿದ್ದ ಸಂಬಂಧ ಮಾತಾಡಲೇಬೇಕು. ಯಾಕಂದ್ರೆ ಇವತ್ತ ನೀಟ್ ಪರೀಕ್ಷೆದಲ್ಲಿ ಬಂದಂತಹ ಪರಿಸ್ಥಿತಿ ನಮಗೂ ಒಂದಿನ ಬರ್ಬೋದು. ಯಾಕಂದ್ರೆ ನಾವು ಮುಂದೆ ಎಲ್ಲರೂ ಯಾವ್ದೋ ಒಂದು ಎಕ್ಸಾಮ್ ನ ಫೇಸ್ ಮಾಡಕ್ಕಂತ ನಾವು ಬಂದಿರ್ತೀವಿ. ಎಲ್ಲರೂ ಒಂದು ಸಣ್ಣ ಸಣ್ಣ ಹೋಗ್ತೀವಿ, ಕಾಲೇಜಿಗೆ ಬರ್ತೀವಿ. ಮುಂದೆ ನಮ್ಗೆ ಯಾವ್ದೋ UPSC, KPSC ಅನೇಕ ಎಕ್ಸಾಮ್ಗಳು ನಡೀತಾವ ನಮಗ. ಅದ್ರೊಳಗೂ ನಮ್ಗೆ ಇದೇ ತರ ಸೋರಿಕೆ ಆದ್ರ ನಾವು ಬಡವ್ರ ಮಕ್ಕಳು ಕನಸನ್ನ ಹೊತ್ತುಕೊಂಡವ್ರು ಏನ್ ಮಾಡ್ಬೇಕು? ರೈತರ ಮಕ್ಕಳು ಬರೋರೆಲ್ಲರೂ ಯಾರು ಶ್ರೀಮಂತ ಮಕ್ಕಳಲ್ಲ, ಲಕ್ಷ ಮಕ್ಕಳಲ್ಲ, ಯಾರು ಗೌರ್ಮೆಂಟ್ ಜಾಬ್ ಮಕ್ಕಳಲ್ಲ, ರೈತರ ಮಕ್ಕಳು. ನಾವು ರೈತರ ಮಕ್ಕಳಿಗೆ ನ್ಯಾಯ ಸಿಗೋದು ಯಾವಾಗ? ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಇಲ್ಲಿಂದ ನಾನು ಪ್ರಶ್ನೆ ಮಾಡೋದೇನಂದ್ರ, ನೀವು ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ನೀವು ರಾಜೀನಾಮೆ ಕೊಡೋ ನಾನು ಮಾತಾಡ್ಲೇಬೇಕಾಗಿತ್ತು, ಮಾತಾಡಕತ್ತೀನಿ. ಶಿಕ್ಷಣ ಸಚಿವರೇ ಹೇಳ್ರಿ, ನೀವು ರಾಜೀನಾಮೆ ಕೊಡೋವರೆಗೂ ಹಾಗೂ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟನ ನಿಲ್ಸಲ್ಲ. ಜೈಲಲ್ಲಿ ಹತ್ತಿರ ಹಾಕಿ ಎಲ್ಲರಿಗೂ ಸಿದ್ಧವಾಗಿ ನಿಂತೀವಿ. ಎಲ್ಲರಿಗೂ ರೆಡಿಯಾಗಿ ನಿಂತಿರ್ತೀವಿ. ಯುದ್ಧಕ್ಕೂ ರೆಡಿ, ಶಿಕ್ಷಣಕ್ಕೂ ರೆಡಿ, ಎಲ್ಲರಿಗೂ ರೆಡಿ ನಾವು. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹುನಗುಂದ ತಾಲೂಕಾ ವತಿಯಿಂದ
ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಪ್ರತಿಭಟನೆಯಲ್ಲಿ ಸ್ವಾಗತ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಲ್ಲಿ ನಾವು ಸೇರಿರ್ತಕ್ಕಂಥ ವಿಷಯ ಏನಂದ್ರೆ, ಕೇಂದ್ರ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ವಿದ್ಯಾರ್ಥಿಗಳು ಕೇಂದ್ರದ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನಿ ಅವರ ರಾಜೀನಾಮೆಯನ್ನು ಕೇಳಲು ಹೋರಾಟ ಮಾಡಿದರೆ ಅವರಿಗೆ ಬೀದಿಯಲ್ಲಿ ದನಕ್ಕೆ ಬಡಿದ ಹಾಗೆ ಬೈತಾ ಇದ್ದಾರೆ. ಅವರೇನು ಉಗ್ರಗಾಮಿಗಳಲ್ಲ, ಅವರು ತಮ್ಮ ನ್ಯಾಯವನ್ನು ಕೇಳಲು ದೆಹಲಿಗೆ ಹೋಗಿದ್ರು. ಅವರನ್ನ ದನಕ್ಕೆ ಬಡಿದ ಹಾಗೆ ಬಡಿದು ವಿದ್ಯಾರ್ಥಿ ವಿರೋಧಿ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರು ಹಾಗೂ ದೇಶದ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲೇಬೇಕು. ಪ್ರಶ್ನೆ ಪತ್ರಿಕೆ ಯಾಕೆ ಸೋರಿಕೆ ಆಯಿತು? ಪ್ರಶ್ನೆ ಪತ್ರಿಕೆ ಯಾಕೆ ಸೋರಿಕೆ? NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ನಡೆಸೋರು ಯಾರು? ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ಒಂದು ಭಾಷಣದಲ್ಲಿ ಹೇಳ್ತಾರೆ, ಮೇ ಗುಜರಾತಿವು, ನನ್ನ ರಕ್ತದಲ್ಲಿ ವ್ಯಾಪಾರಿಯ ರಕ್ತ ಹರಿತಾ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಮಾಡಿನೇ ಗೊತ್ತು. ಪ್ರಶ್ನೆ ಪತ್ರಿಕೆಯನ್ನು ಲಕ್ಷಾಂತರ ರೂಪಾಯಿ ತಮ್ಮ ಶ್ರೀಮಂತ ಸ್ನೇಹಿತರಿಗೆ ಮಾರಿ ಅವರ ಮಕ್ಕಳನ್ನ ಪಾಸ್ ಮಾಡಿಸಿ ಅವರ ನೌಕರಿ ತಗೊಂಡ್ರೆ ಬಡ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಹೀಗಾಗಿ ಮೇರೆ ಖೂನ್ ಮೇ ಪೇಪರಿಕ ಖೂನೆ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಚಾಣಕ್ಯ ಒಂದ್ ಕಡೆ ಹೇಳ್ತಾರ, ಜಿಸ್ ದೇಶ का राजा व्यापारी होगा उस देश की प्रजा भिखारी होगी ಅನ್ನಕ್ಕಂತ ಮಾತನ್ನ ನಮ್ಮ ಎಲ್ಲ ವಿದ್ಯಾರ್ಥಿ ಸಮುದಾಯದ ಕ್ಷಮೆಯನ್ನ ಯಾಚಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆ ಕಾರಣ ಈ ಹೋರಾಟ ನಿರಂತರವಾಗಿ ನಡೀತದೆ. ತಮಗೆ ಗೊತ್ತಿರಬೇಕು, ಈ ವಿದ್ಯಾರ್ಥಿಗಳ ಹೋರಾಟ ಸಣ್ಣ ಹೋರಾಟ ಅಲ್ಲ. ಒಂದು ಪ್ರಾರಂಭ ಆಯಿತು ಅಂತಂದ್ರೆ ಅದನ್ನ ನಿಲ್ಲಿಸಲಿಕ್ಕೆ ಶಕ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇದು ಮುಂದುವರಿಬಾರದು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. 19,99,865 ಜನ ಇವತ್ತು ನೀಟ್ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಅಂತದ್ರಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಪುನಃ ಪರೀಕ್ಷೆ ಕರೆದ್ರೆ ಅವತ್ತು 11 ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆ ಆತ್ಮಹತ್ಯೆ ಮಾಡಿಕೊಂಡಿರೋ ವಿದ್ಯಾರ್ಥಿಗಳಿಗೆ ಯಾರು ನ್ಯಾಯ ಕೊಟ್ರು? ಅವರ ಮನೆತನಕ್ಕೆ ಯಾರು ನ್ಯಾಯ ಕೊಟ್ರು? ಇವತ್ತು ಒಮ್ಮೆ ಪರೀಕ್ಷೆ ಎದುರಿಸಿದ್ರೆ ಮಕ್ಕಳಿಗೆ ಬಹಳ ಕಷ್ಟ ಆಗಿರ್ತದೆ. ಪುನಃ ಪರೀಕ್ಷೆ ಎದುರಿಸ್ತಕ್ಕಂಥದ್ರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೋತು ಹೋಗ್ತಾರೆ. ಆ ಕಾರಣಕ್ಕಾಗಿ ಇಂತಹ ಅನ್ಯಾಯಗಳು ಆಗಬಾರದು ಅಂತಂದ್ರೆ ಆ ಅನ್ಯಾಯಕ್ಕೆ ಕಾರಣವಾಗಿರ್ತಕ್ಕಂಥ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ರವರು ಇವತ್ತೇ ರಾಜೀನಾಮೆ ಕೊಡಬೇಕು. ಆ ಮಕ್ಕಳ ಕ್ಷಮೆಯನ್ನೇ ಯಾಚಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗದ ರೀತಿಯಲ್ಲಿ ನಡೀಬೇಕು. ಅಷ್ಟೇ ಅಲ್ಲ, ಆಯಾ ರಾಜ್ಯಗಳಿಗೆ ಆ ಆಯ್ಕೆ ಮಾಡತಕ್ಕಂಥ ಪ್ರಕ್ರಿಯೆಯನ್ನ ಬಿಟ್ಟುಕೊಡಬೇಕು ಹಾಗೆ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಈ ವಿದ್ಯಾರ್ಥಿ ಹೋರಾಟದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ವಂದಿಸಿ 26 ದಿವಸಗಳಿಂದ ಉಪವಾಸ ಮಾಡಿದ ಸೋನಂ ವಾಂಗ್ಚುಕ್ ಅವರು ಉಪವಾಸವನ್ನು ಇವತ್ತು ನಿನ್ನೆ ಪೂರೈಸಿದ್ರು. ಆ ವ್ಯಕ್ತಿಗೆ ಜೋರಾದ ಚಪ್ಪಾಳೆಯನ್ನ ನೀವು ಹೊಡಿಬೇಕು. ಈ ಹೋರಾಟದ ಆರಂಭವನ್ನ ಮಾಡಿದಂತ ಸೋನಂ ವಾಂಗ್ಚುಕ್ ಅವರ ತ್ಯಾಗವನ್ನು ನಾವು ಮರೆಸಬೇಕಾಗುತ್ತೆ. ಇವತ್ತವರು ಉಪವಾಸ ಮುಗಿಸ್ತಾರ, ಅದು ಅಂತ್ಯ ಅಲ್ಲ, ಹೋರಾಟದ ಆರಂಭ ಅಂತ ಮಾತನ್ನು ಹೇಳಲಿಕ್ಕೆ ನಾನೇನು ಬಂದಿನಿ. ಮೋದಿ ಅವರಿಗೆ ನಾವು ಹೇಳ್ತಾ ಇರೋದು, ಮೋದಿ ಅವರು ನಿನ್ನೊಂದು ವಿಡಿಯೋ ಕಾಲ್ ನೋಡ್ತಾರ. ಮೋದಿ ಅವರಿಗೆ ಸ್ವತಂತ್ರವಾಗಿ ಪತ್ರಕರ್ತರನ್ನ ಕರೆದಿಟ್ಟುಕೊಂಡು ಸಂದೇಶ ಕೊಡಬಹುದಾಗಿತ್ತು. ಸೆಲ್ಫಿ ವಿಡಿಯೋ ಮಾಡಿದ್ರು ಮೋದಿ ಅವರು. ಇದೊಂದು ಘೋರ ಪಾಪ, ಇದೊಂದು ಘೋರ ಅನ್ಯಾಯ ಅಂತ ಮೋದಿ ಅವರಿಗೆ ಈಗ ಅರಿವಾಯ್ತು. 11 ಜನ ಆತ್ಮಹತ್ಯೆ ಮಾಡಿಕೊಂಡಾಗ ಮೋದಿ ಅವರಿಗೆ ಇದು ಘೋರ ಪಾಪ ಅಂತ ಅನಿಸಲಿಲ್ಲ. ವಿದ್ಯಾರ್ಥಿಗಳ ಗೋರಿ ಮೇಲೆ ಮನೆ ಕಟ್ಟಿರುವಂತ ಮೋದಿ ಮುಂದೊಂದು ದಿವಸ ಉತ್ತರ ಕೊಡಬೇಕಾಗತ್ತ. ರೈತರಿಗೆ ಗೋಲಿಬಾರು ಮಾಡಿದ್ರಿ, ವಿದ್ಯಾರ್ಥಿಗಳನ್ನ ಬಯಲಿಗೆ ತಂದ್ರಿ, ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು ಅಂದ್ರಿ, ವಿದ್ಯಾರ್ಥಿಗಳು ಮಾಡ್ತಾ ಇರೋದು ಅರಾಜಕತೆ ಅಂದ್ರಿ. ಇದರ ಪರಿಣಾಮವನ್ನ ಮೋದಿ ಅವರು ಎದುರಿಸಬೇಕಾಗುತ್ತ. ಮಾನ್ಯ ಪತ್ರಿಕೆ ಸೋರಿಕೆಯ ಹೋರಾಟದಲ್ಲಿ ಏನೋ ನಮ್ಮ ಲೋಕಸಭೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಯವರ ಮನೆ ಮುಂದೆ ಹೋರಾಟಕ್ಕೆ ಕೂತಾಗ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ವಿದ್ಯಾರ್ಥಿಗಳಿಗೆ ಕಾಯಂ ಬೆಂಬಲವಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಶ್ಯಪ್ನವ್ರ ಸಾಹೇಬರು ಕೂಡ ದೆಹಲಿಯ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟವನ್ನು ಮಾಡಲು ಹೋಗಿದ್ದಾರೆ. ಅವರನ್ನ ಕೂಡ ಈ ಕೇಂದ್ರ ಸರ್ಕಾರ ಬಂಧಿಸಿದೆ. ವಿದ್ಯಾರ್ಥಿಗಳಿಗೆ ಯಾರು ನ್ಯಾಯ ಕೇಳ್ತಾರ ನೋಡ್ರಿ. ನಮ್ಮ ಸಾಹೇಬರು ಡೆಲ್ಲಿ ಒಳಗೆ ಹೋಗಿ ಪ್ರಧಾನಮಂತ್ರಿ ಮನೆ ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ರಿ ಅಂತ ಸ್ಟ್ರೈಕ್ ಮಾಡಿದ್ರ ಒಬ್ಬ ಜನಪ್ರತಿನಿಧಿಯನ್ನೇ ಬಂಧನ ಮಾಡ್ತಾರ. ಇದು ನಾವು ನೀವು ಯಾವ್ದಕ್ಕ? ಅದರಿಂದ ದಯವಿಟ್ಟು ಯಾರೋ ವಿದ್ಯಾರ್ಥಿನಿಯರು ಮಾತಾಡ್ತೀನಿ ಬರ್ರಿ. ಏಜೆನ್ಸಿ ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ.
ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ನಡೆಸೋರು ಯಾರು? ಸರ್ಕಾರ. ಸರ್ಕಾರ ನಡೆಸೋರು ಯಾರು? ಸಾಮಾನ್ಯ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ಒಂದು ಭಾಷಣದಲ್ಲಿ ಹೇಳ್ತಾರೆ, ಮೇ ಗುಜರಾತಿ ಹೂ, ನನ್ನ ರಕ್ತದಲ್ಲಿ ವ್ಯಾಪಾರಿಯ ರಕ್ತ ಹರಿತಾ ಇದೆ ಅಂತ ಹೇಳ್ತಾರ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಮಾಡಿನೇ ಗೊತ್ತು. ಪ್ರಶ್ನೆ ಪತ್ರಿಕೆಯನ್ನು ಲಕ್ಷಾಂತರ ರೂಪಾಯಿಕ ತಮ್ಮ ಶ್ರೀಮಂತ ಸ್ನೇಹಿತರಿಗೆ ಮಾರಿ ಅವರ ಮಕ್ಕಳನ್ನ ಪಾಸ್ ಮಾಡಿಸಿ ಅವರ ನೌಕರಿ ತಗೊಂಡ್ರೆ ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಹೀಗಾಗಿ ಮೇರೆ ಖೂನ್ ಮೇ ವ್ಯಾಪಾರಿಕ ಖೂನೆ ಅಂತ ಸಾಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಚಾಣಕ್ಯ ಒಂದ್ ಕಡೆ ಹೇಳ್ತಾನ, ಜಿಸ್ ದೇಶ का राजा व्यापारी होगा उस देश की प्रजा भिखारी होगी ಅನ್ನಕ್ಕಂತ ಮಾತನ್ನ. ಯಾವತ್ತು ನಮ್ಮ ನಾಟಕಂತ ರಾಜ ವ್ಯಾಪಾರಿ ಆಗ್ತಾನ, ಅವತ್ತಿನ ದಿವಸ ಆ ದೇಶದ ಜನರು ಭಿಕಾರಿ ಆಗ್ತಾರ. ಇದು ಏನು 20 ವಿದ್ಯಾರ್ಥಿಗಳು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿ ಆಗಿದ್ದರಿಂದ ಏನು ಆತ್ಮಹತ್ಯೆ ಮಾಡ್ಕೊಂಡಿದಾರ. ಅವರ ಮನೆಗೆ ಇನ್ನೂ ತನ ಯಾರೂ ಸಾಂತ್ವನ ಹೇಳಿಲ್ಲ, ಅವರಿಗೆ ನ್ಯಾಯವನ್ನ ತರಿಸಿಲ್ಲ. ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಸಲ್ಲಿಸಿದೀವಿ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅಥವಾ NIOS ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್, ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು CC ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಇಂಟರ್ನ್ಯಾಷನಲ್ ದೆಹಲಿ ಪಬ್ಲಿಕ್ ಸ್ಕೂಲ್, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address, International Daily Public School, Sangapur, Anegundi Road, Gangavati, District Koppal.